ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ಈ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಇಲ್ಲಿ ನಿಂತಿರೋರು ಇವರ ಸ್ವಂತ ತಮ್ಮ. ಈತ ಕೊಲೆ ಮಾಡಿರ್ತಕ್ಕಂಥ ದೃಶ್ಯನ ಕಣ್ಣಾರೆ ನೋಡಿರ್ತಕ್ಕಂಥ ವ್ಯಕ್ತಿ SI ವೆಂಕಟೇಶ್ ಅವ್ರನ್ನ ಘನ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವರಾನ ಪರ್ಮಿಷನ್ ಗ್ರಾಂಟೆಡ್. ವೆಂಕಟೇಶ್ 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 ನಿಮ್ ಹೆಸರು? ವೆಂಕಟೇಶ್ ಸರ್. ನೀವಲ್ಲಿ ಹೋದಾಗ ಏನಾಗಿತ್ತು ಸರ್? ನಾವಲ್ಲಿ ಹೋಗೋಷ್ಟರಲ್ಲಿ ಈ ವ್ಯಕ್ತಿ ರತನ್ ಲಾಲ್ ಅವ್ರ ಹೆಂಡತಿಗೆ ಚಾಕುಯಿಂದ ಚುಚ್ಚಿ ಮರ್ಡರ್ ಮಾಡಿದ್ದ. ಆ ಚಾಕುನ ಆ ದೇಹದಿಂದ ತೆಗೆಯೋಷ್ಟರಲ್ಲಿ ನಾವಲ್ಲಿದ್ವಿ ಸರ್. ನಾವು ಆ ಫೋಟೋ ತಗೊಂಡಿದ್ವಿ. ನಾವೇ ಪ್ರತ್ಯಕ್ಷದರ್ಶಿಗಳು. ತಾವಿನ್ ಹೋಗ್ಬೋದು. ಯುವರ್ ಆನರ್, ಈ ಕೇಸಿನ ಕೊಲೆಯಾದ ಮಹಿಳೆಯ ಗಂಡ ರತನ್ ಲಾಲ್ ಅವರನ್ನ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ರತನ್ ಲಾಲ್ ರತನ್ ಲಾಲ್ ರತನ್ ಲಾಲ್. ನಮಸ್ತೆ ಸ್ವಾಮಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ತಮ್ಮ ಹೆಸರು? ರತನ್ ಲಾಲ್. ರತನ್ ಲಾಲ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಎಷ್ಟು ಮುದ್ದಿಂದ ನೋಡ್ಕೋತಾ ಇದ್ದೆ ನನ್ನ ಹೆಂಡ್ತಿನ. ಅವಳ ಮೇಲೆ ಜೀವನ ಇಟ್ಕೊಂಡಿದ್ದೆ. ಪಾಪಿ ಅನ್ಯಾಯವಾಗಿ ಕೊಂದ್ಬಿಟ್ಟ. ನಿಮ್ ಹೆಂಡ್ತಿನ ಕೊಲೆ ಮಾಡುವಷ್ಟು ಕೋಪ ಆತನಿಗೆ ಏನಿತ್ತು? ಅವನ್ ಕೆಫೆ ಓಪನ್ಗೆ ಅಂತ ನಾನೇ ಸಾಲ ಕೊಟ್ಟಿದ್ದೆ. ವಾಪಸ್ ಕೇಳ್ದೆ, ಅದೇ ತಪ್ಪಾಗೋಯ್ತು. ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮನೆಯವ್ರು ಬಿಡಲ್ಲ ಅಂತ ಮಾತಿಗೆ ಧಮಕಿ ಹಾಕ್ದೆ. ಅವನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ನನ್ನ ಹೆಂಡ್ತಿನ ಟಾರ್ಗೆಟ್ ಮಾಡಿದ್ದಾನೆ. ಆವತ್ತು ನನ್ನ ಹೆಂಡ್ತಿ ಫುಡ್ ಆರ್ಡರ್ ಮಾಡಿದ್ಲು. ಅದನ್ನ ಕೊಡೋ ನೆಪದಲ್ಲಿ ಬಂದು ನನ್ನ ಹೆಂಡ್ತಿನ ಕೊಂದಿದ್ದಾನೆ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕ್ಲೈಂಟು ಆ ಜಾಗಕ್ಕೆ ಫುಡ್ ಡೆಲಿವರಿ ಮಾಡೋದಕ್ಕೆ ಮಾತ್ರ ಹೋಗಿರೋದು. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ಯುವರ್ ಆನರ್. ಯು ಕ್ಯಾನ್ ಪ್ರೊಸೀಡ್. ಈತ ಕ್ಯಾಂಟೀನ್ ಓನರು. ಈತನ ಕೆಲಸ ಗಲ್ಲಾ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ದುಡ್ಡು ಎಣಿಸ್ಕೊಳ್ಳೋದು ಅಥವಾ ಮನೆ ಮನೆಗೆ ಹೋಗಿ ಡೆಲಿವರಿ ಕೊಡೋದು? ಯುವರ್ ಆನರ್, ಪ್ಲೀಸ್ ಕನ್ಸಿಡರ್ ಮೈ ಸಬ್ಮಿಷನ್. ಅವತ್ತು ಸ್ಟಾಫ್ಗಳು ರಜಾ ಹಾಕಿದ ಕಾರಣ ನನ್ನ ಕ್ಲೈಂಟೇ ಡೆಲಿವರಿ ಕೊಡೋದಕ್ಕೆ ಹೋಗಿರ್ತಾರೆ. ಯುವರ್ ಆನರ್, ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಕಟ್ಟುಕತೆ. ನನಗೆ ವಿಚಾರಣೆ ಮುಂದುವರಿಸಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರೊಸೀಡ್. ಹೌದು ಸರ್, ಅವನ ಆರ್ಡ್ರು ನಮ್ಮನೆದು ಅಂತ ಗೊತ್ತಾದ್ಮೇಲೆ ಡೆಲಿವರಿ ಬಾಯ್ನ ಕಳಿಸ್ದೆ ಅವನೇ ಬಂದಿದ್ದಾನೆ. ನನ್ನ ಹೆಂಡತಿಗೆ ಟೈಮ್ ಕೊಡಿ ಅಂತ ಬೆದರಿಕೆ ಹಾಕಿದ್ದಾನೆ. ಅವಳು ಬೈದಿದ್ದಕ್ಕೆ ಅವಳ ಮೇಲೆ ಬಲಾತ್ಕಾರ ಮಾಡಕ್ ಟ್ರೈ ಮಾಡಿದ್ದಾನೆ. ಇವನು ನನ್ನ ಹೆಂಡತಿನ ಸಾಯಿಸ್ಬಿಟ್ಟಿದ್ದಾನೆ ಸರ್. ಸುಳ್ಳು. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ ಗಂಡ ಹಾಗೆಲ್ಲ ಮಾಡೋಕ್ ಸಾಧ್ಯನೇ ಇಲ್ಲ. ಅವ್ನು ತುಂಬಾ ಒಳ್ಳೆಯವನು. ಆರ್ಡರ್ ಆರ್ಡರ್ ಆರ್ಡರ್. ಪೂಜಾ ಕೂತ್ಕೋ. ಇಲ್ಲ ಅಕ್ಕ, ಅವ್ರು ಏನೇನೋ ಹೇಳ್ತಿದ್ದಾರೆ. ಅದನ್ನೆಲ್ಲ ಕೋರ್ಟ್ ನೋಡ್ಕೊಳುತ್ತೆ. ಕೂತ್ಕೋ ಪೂಜಾ, ಕೂತ್ಕೋ. ಕೂತ್ಕೋ ಅಂದೆ. ಕೂತ್ಕೋ ನೀನು. ಯುವರ್ ಆನರ್, ರತನ್ ಲಾಲ್ ಅವರನ್ನ ನಾನು ಕ್ರಾಸ್ ಎಕ್ಸಾಮಿನ್ ಮಾಡಬೇಕು. ದಯವಿಟ್ಟು ಅನುಮತಿ ನೀಡಿ. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ಮ ಹೆಸರು? ರತನ್ ಲಾಲ್. ಓಕೆ. ರತನ್ ಲಾಲ್ ಅವರೇ, ಕೊಲೆ ನಡೆದಾಗ ನೀವು ಮನೇಲಿ ಇರ್ಲಿಲ್ಲ ಅಲ್ವಾ? ಇಲ್ಲ ಸರ್, ವಿಷಯ ಕೇಳಿ ನಾನು ಓಡೋಡ್ ಬಂದೆ. ಘಟನೆ ನಡೆದ ಜಾಗದಲ್ಲಿ ನೀವು ಇರ್ಲಿಲ್ಲ ಅಂತ ಹೇಳ್ತಿದ್ದೀರಾ. ಆದ್ರೆ ಘಟನೆ ನಡೆದಾಗ ನಿಮ್ಮ ಹೆಂಡತಿ ನನ್ನ ಕ್ಲೈಂಟ್ ಅಶ್ವಿನ್ ಜೊತೆ ಏನೇನು ಮಾತಾಡಿದ್ರು ಅನ್ನೋ ಎಲ್ಲಾ ವಿವರಗಳನ್ನು ಚಾಚೂ ತಪ್ಪದೆ ಹೇಳ್ತಿದ್ದೀರಾ. ಆದ್ರೆ ನಿಮ್ಮ ಹೆಂಡತಿ ಹತ್ರ ಅಶ್ವಿನ್ ಏನೇನು ಮಾತಾಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಹೇಗೆ ಗೊತ್ತಾಯ್ತು?
ಒಳ್ಳೆ ನೀವೇ ಕಣ್ಣಿಂದ ಪ್ರತ್ಯಕ್ಷವಾಗಿ ನೋಡಿರೋ ಥರ ಹೇಳ್ತಿದ್ದೀರಲ್ಲ. ಹೇಳಿ ಸರ್, ನೀವು ಆ ಜಾಗದಲ್ಲೇ ಇಲ್ಲ ಅಂದಮೇಲೆ ಈ ಮಾಹಿತಿ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವತ್ತು ನನ್ನ ಹೆಂಡತಿ ನನಗೆ ಫೋನ್ ಮಾಡಿ ದುಡ್ಡು ವಾಪಸ್ ಕೊಡೋಕೆ ಸಮಯ ಕೇಳ್ತಿದ್ದಾನೆ, ಬೆದರಿಸ್ತಾ ಇದ್ದಾನೆ ಅಂತ ಹೇಳ್ತಿದ್ಲು. ಸರಿ, ಆಮೇಲೆ? ಅದಕ್ಕಿಂತ ಮುಂಚೆ ನನ್ನ ಹೆಂಡತಿ ಫುಡ್ ಆರ್ಡರ್ ಮಾಡಿದ್ದೀನಿ, ಬೇಗ ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಫೋನ್ ಮಾಡಿದ್ಲು. ಇವನ್ನ ಬೈಕ್ ಕಳಿಸ್ಬೇಕು ಅಂತಾನೆ ನಾನು ಬಂದೆ. ಅಷ್ಟರಲ್ಲಿ ಅವನು ನನ್ನ ಹೆಂಡತಿನ ಸಾಯಿಸ್ಬಿಟ್ಟಿದ್ದ. ಪಾಪಿ, ಸಹಾಯ ಮಾಡಿದವ್ರು ವಿಷ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ನಿಮ್ಮ ಹೆಂಡತಿ ನಿಮ್ಗೆ ಫೋನ್ ಮಾಡಿದ್ರು ಅಂತ ಹೇಳಿರಲ್ಲ, ಕಾಲೇಜ್ ತೋರಿಸ್ತೀರಾ? ನೋಡಿ ಸರ್, ನೀವೇ ನೋಡಿ. That's all, Your Honor. ಯುವರ್ ಆನರ್, ಈಗಾಗಲೇ ರತನ್ ಲಾಲ್ ಅವರ ಹೇಳಿಕೆ ತಗೊಂಡಾಯ್ತು. ಈಗ ಕೊಲೆಗಾರ ಆರೋಪಿ ಅಶ್ವಿನ್ ಅವರ ಹೇಳಿಕೆ ತಗೊಳ್ಳೋದಕ್ಕೆ ಕೋರ್ಟ್ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಅಶ್ವಿನ್, ಅಶ್ವಿನ್, ಅಶ್ವಿನ್. ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಿಮ್ಮ ಹೆಸರು? ಅಶ್ವಿನ್. ಅಲ್ಲಿ ನಿಂತಿದ್ದಾರಲ್ಲ ರತನ್ ಲಾಲ್, ಅವರು ನಿಮಗೆ ದುಡ್ಡು ಕೊಟ್ಟಿರೋದು ನಿಜಾನಾ? ಹೌದು ಸರ್. ಅವರು ದುಡ್ಡು ವಾಪಸ್ ಕೇಳಿದ್ದಕ್ಕೆ ನೀವು ಧಮಕಿ ಹಾಕಿರೋದು ನಿಜಾನಾ? ಹೌದು. ನೀವು ಅವ್ರ ಹೆಂಡತಿಗೆ ಬ್ಲಾಕ್ ಮೇಲ್ ಮಾಡಿರೋದು ನಿಜಾನಾ? ಹೌದು. ಏನಾಗಿದೆ ಇವನ್ಗೆ? ಎಲ್ಲದಕ್ಕೂ ಹೌದು ಹೌದು ಅಂತಿದ್ದಾನಲ್ಲ. ನಿಮಗೆ ಕೋಪ ಬಂದು ರತನ್ ಲಾಲ್ ಅವ್ರ ಹೆಂಡತಿನ ಕೊಲೆ ಮಾಡಿದ್ದು ನಿಜಾನಾ? ಹೌದು. ಇಲ್ಲ, ಸಾಧ್ಯನೇ ಇಲ್ಲ. ನನ್ ಗಂಡ ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ. ಅವ್ನು ತುಂಬಾ ಒಳ್ಳೆಯವನು. ಆರ್ಡರ್, ಆರ್ಡರ್, ಆರ್ಡರ್. ಪೂಜಾ, ಕೂತ್ಕೋ ನೀನು, ಕೂತ್ಕೋ. ಕೂತ್ಕೋ ಪೂಜಾ. ನೋಡಿ, ನಿಮಗೆ ಈ ನ್ಯಾಯಾಲಯದಲ್ಲಿ ಈ ರೀತಿ ಹೇಳಿ ಅಂತ ಯಾರಾದ್ರೂ ಹೇಳ್ಕೊಟ್ಟಿದ್ದಾರಾ? ಇಲ್ಲ ಸರ್, ಯಾರು ಹೇಳ್ಕೊಟ್ಟಿಲ್ಲ. ನಾನೇ ಕೊಲೆ ಮಾಡಿದ್ದು. ನಾನೇ ಕೊಲೆ ಮಾಡಿದ್ದು. ಎಷ್ಟು ಸುಳ್ಳು ಹೇಳಿದ್ರು ನ್ಯಾಯಾಲಯ ನನ್ನ ಬಿಡಲ್ಲ ಅಂತ ಗೊತ್ತಾಯ್ತು.